ನಮಸ್ಕಾರ ಪ್ರಿಯ ವೀಕ್ಷಕರೇ. ಬಿಗ್ ಬಾಸ್ ಎಂಬ ಡ್ರಾಮಾ ಬಾಜಿ ಕೇವಲ ಮನೆಯೊಳಗಷ್ಟೇ ನಡೀತಾ ಇತ್ತು. ಆದರೆ ಈ ಬಾರಿ ಬಿಗ್ ಬಾಸ್ ಮನೆ ಹೊರಗೂ ಸಹ ಹೈ ಡ್ರಾಮಾ ಶುರುವಾಗಿದೆ. 12ನೇ ಆವೃತ್ತಿ ಶುರುವಾಗಿ ಬರೋಬ್ಬರಿ 2 ವಾರ ಕಳೆದಿದೆ. 17 ಮಂದಿ ಸ್ಪರ್ಧಿಗಳು ಸಹ ಹೊರ ಹೋಗಿದ್ದಾರೆ. ಮುಂದೆ ಔಟ್ ಆಗುವವರ ಸರದಿ ಯಾರದ್ದು ಎಂಬ ಕೆಲಸಕ್ಕೆ ಬಾರದ ಪ್ರಶ್ನೆ ಟಿವಿ ತೆರೆಯ ಮೇಲೆ ಬರುವ ಮೊದಲೇ ಮನೆಯಲ್ಲಿದ್ದ ಎಲ್ಲ ಸ್ಪರ್ಧಾಳುಗಳನ್ನು ಏಕಾಏಕಿ ಹೊರನೂಕಲಾಗಿದೆ. ಹೀಗೆ ಮನೆ ಮಂದಿಗೆ ಗೇಟ್ ಪಾಸ್ ನೀಡಿದ್ದು ನಟ ಕಿಚ್ಚ ಸುದೀಪ್ ಅಲ್ಲ. ಹೌದು ಸ್ವಾಮಿ, ಬದಲಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಡಳಿತ. ಅಕ್ಟೋಬರ್ 7ರಂದು ಎಲ್ಲ ಸ್ಪರ್ಧಾಳುಗಳು ಎಂದಿನಂತೆ ತಮ್ಮ ಗೇಮ್ ಆಡಲು ರೆಡಿಯಾಗಿದ್ದರು. ಸ್ಟುಡಿಯೋ ಹೊರಗೆ ರಾಮನಗರ ತಹಶೀಲ್ದಾರ್ ಸ್ಟುಡಿಯೋ ಗೇಟ್ಗೆ ಬಿಸಿ ಬಿಸಿ ಮೇಣ ಸುರಿದು ಸೀಸ್ ಮಾಡಲು ಆದೇಶ ನೀಡಿದ್ದ. ಒಳಗಿದ್ದವರೆಲ್ಲ ಸಂಜೆ 7:30 ಒಳಗೆ ಜಾಗ ಖಾಲಿ ಮಾಡಲೇಬೇಕು ಎಂದು ಖಡಕ್ ಆಗಿ ಪೊಲೀಸ್ ಮೂಲಕ ಸೂಚನೆ ಕೊಡ್ತಾ ಇದ್ದಂತೆ ಇಷ್ಟು ದಿನ ಕ್ಯಾರೆ ಅನ್ನದ ಬಿಗ್ ಬಾಸ್ ಹಾಗೂ ಜಾಗದ ಮಾಲೀಕರಾದ ಜಾಲಿವುಡ್ ಸ್ಟುಡಿಯೋಸ್ ಅವಕ್ಕಾಗಿ ನಿಂತಿದ್ರು. ಒಳಗಿರುವ ಎಲ್ಲ ಸಿಬ್ಬಂದಿ ಹಾಗೂ ಆಟಗಾರರನ್ನ ಹೊರಗೆ ಕಳುಹಿಸಿ ತಲೆ ಮೇಲೆ ಟವೆಲ್ ಹಾಕಿಕೊಂಡವರಂತೆ ಒದ್ದಾಡ್ತಾ ಇದ್ರು. ಇಷ್ಟಕ್ಕೂ ಬಿಗ್ ಬಾಸ್ ಮನೆಗೆ ಬೀಗ ಜಡಿಯೋಕೆ ಕಾರಣವೇನು ಅನ್ನೋದರ ಸೀಕ್ರೆಟ್ ಏನು ಎಂದು ಸದ್ದು ಮಾಡದ ಸ್ಟುಡಿಯೋ ಶೋ ಶುರುವಾದ ಬಳಿಕವೇ ಕೇಸ್ ಶುರುವಾಗಿದ್ದು ಏಕೆ? ಇದರ ಮುಂದೆ ಕೇವಲ ಕಾನೂನು ಮಾತ್ರ ಇದೆಯಾ ಅಥವಾ ಕಾಣದ ಕೈಗಳು ಇವೆಯಾ? ಬಿಗ್ ಬಾಸ್ ಮನೆಗೂ ಬಂಡೆಗೂ ಇರುವ ಸಂಬಂಧ ಏನು? ಕೇವಲ ಮನರಂಜನೆಗೆ ಸೀಮಿತವಾಗಿದ್ದ ಆಟ ಈಗ ರಾಜಕಾರಣದ ಅಖಾಡವಾಗಿದ್ದು ಹೇಗೆ? ಇನ್ನು ಇದು ಬಿಗ್ ಬಾಸ್ ಶೋ TRP ಹೆಚ್ಚಿಸಿಕೊಳ್ಳಲು ಸಂಸ್ಥೆಯವರು ಮಾಡ್ತಿರುವಂತಹ ಹೈ ಡ್ರಾಮಾನ? ಇಷ್ಟಕ್ಕೂ ಬಿಗ್ ಬಾಸ್ ಬಾಗಿಲು ಬಂದಾಗಲೂ ಮಾಡಿದ ತಪ್ಪೇನು? ಇದರ ವಿವರವನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ದೀರಾ ಮೋಜೋ 9 ಕನ್ನಡ. ನಾನು ಭರತ್ ಕೊಠಾರಿ. ಈ ಸ್ಟೋರಿ ಮುಂದುವರಿಸುವ ಮೊದಲು ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಬಟನನ್ನು ಒತ್ತುವ ಮೂಲಕ ಬೆಂಬಲ ನೀಡಿ. ಕಮೆಂಟ್ ಮಾಡಿ ನಿಮ್ಮ ಅತ್ಯಮೂಲ್ಯ ಅಭಿಪ್ರಾಯವನ್ನು ತಿಳಿಸಿ. ಬಿಗ್ ಬಾಸ್ ಮನೆಯೊಳಗೆ ಸ್ಪರ್ಧಿಗಳಿಗೆ ಹೆಜ್ಜೆ ಹೆಜ್ಜೆಗೂ ರೂಲ್ಸು ಅಂತ ಕಟ್ಟುನಿಟ್ಟು ಮಾಡೋ ಬಿಗ್ ಬಾಸ್ ಕಾರ್ಯಕ್ರಮ ಆಯೋಜಿಸಲಾಗಿರೋ ಜಾಗದ ಮಾಲೀಕರೇ ನಿಯಮವನ್ನು ಉಲ್ಲಂಘಿಸಿದ್ದಾರೆ. ಬಿಗ್ ಬಾಸ್ ಮನೆಗೆ ಬೀಗ ಜಡಿದಿದ್ದರಿಂದ ಸ್ಪರ್ಧಿಗಳನ್ನೆಲ್ಲ ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿತ್ತು. ಬಿಗ್ ಬಾಸ್ ಶೋಗೆ ಬ್ರೇಕ್ ಬೀಳಲು ಜಾಲಿವುಡ್ ಸ್ಟುಡಿಯೋ ಅಂದರೆ ಜಾಗದ ಮಾಲೀಕರು ನಿಯಮ ಉಲ್ಲಂಘಿಸಿರೋದೇ ಕಾರಣ ಎನ್ನಲಾಗ್ತಾ ಇದೆ. ಹಾಗಾದರೆ ಜಾಲಿವುಡ್ ಸ್ಟುಡಿಯೋ ವಿರುದ್ಧ ಇರುವ ಆರೋಪಗಳೇನು ಅಂತೀರಾ? ಇಲ್ಲಿದೆ ನೋಡಿ ಅದರ ಡೀಟೇಲ್ಸ್. ಜಾಲಿವುಡ್ ಸ್ಟುಡಿಯೋಸ್ ಹಾಗೂ ಬಿಗ್ ಬಾಸ್ ತಂಡ ಹಲವು ನಿಯಮ ಗಾಳಿಗೆ ತೂರಿರುವುದು ತಿಳಿದು ಬಂದಿದೆ. ಒಳಾಂಗಣ ಶೋ ಮಾಡುತ್ತಿರೋದಕ್ಕೆ ಅನುಮತಿಯನ್ನು ಪಡೆದಿಲ್ಲ. ವಾಯು ಕಾಯ್ದೆ ಹಾಗೂ ಜಲ ಕಾಯ್ದೆ ಅಡಿಯಲ್ಲಿ ಯಾವುದೇ ಅನುಮತಿಯನ್ನು ಸಹ ಪಡೆದಿಲ್ಲ. ತ್ಯಾಜ್ಯ ಸಂಸ್ಕರಣೆ ಇರ್ಬೋದು ಅಥವಾ ಜನರೇಟರ್ ಸೆಟ್ಗಳ ಅಳವಡಿಕೆಗೂ ಅನುಮತಿ ಪಡೆದಿಲ್ಲ ಎಂಬುದು ತಿಳಿದು ಬಂದಿದೆ. 2024ರಿಂದಲೇ ಜಾಲಿವುಡ್ ನಿಯಮ ಪಾಲಿಸದ ಆರೋಪವಿದೆ. ಇನ್ನು ಕೆಟ್ಟ ಮೇಲೆ ಬುದ್ಧಿ ಎನ್ನುವಂತೆ ಈ ಹಿಂದೆ ನೋಟಿಸ್ ಕೊಟ್ಟರೂ ಕೇರ್ ಮಾಡದ ವೆಲ್ಸ್ ಸ್ಟುಡಿಯೋಸ್ ಅಕ್ಟೋಬರ್ 8ರಂದು ಎದ್ದು ಬಿದ್ದು ಜಿಲ್ಲಾಧಿಕಾರಿ ಕಚೇರಿಗೆ ದೌಡಾಯಿಸಿದೆ. ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಕಚೇರಿಗೆ ಓಡೋಡಿ ಬಂದ ವೆಲ್ ಸ್ಟುಡಿಯೋಸ್ ಅಧಿಕಾರಿಗಳು ಇದುವರೆಗೆ ಆಗಿರೋ ತಪ್ಪುಗಳನ್ನು ಸರಿಪಡಿಸಿಕೊಳ್ತೇವೆ, ಇನ್ನು ಮುಂದೆ ಹೀಗಾಗದಂತೆ ನೋಡಿಕೊಳ್ತೇವೆ ಅಂತ ಪತ್ರ ಕೊಟ್ಟಿದ್ದಾರೆ. ಇದರ ನಡುವೆ ಬಿಗ್ ಬಾಸ್ ಮನೆಗೆ ಬೀಗ ಜಡಿದಿರೋದನ್ನು ಪ್ರಶ್ನಿಸಿ ಜಾಲಿವುಡ್ ಸ್ಟುಡಿಯೋಸ್ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಬಿಗ್ ಬಾಸ್ ಶೋ ಶುರುವಾಗುವ ಸಮಯದಲ್ಲೇ ಆದೇಶ ಮಾಡಲಾಗಿತ್ತು. ತಮ್ಮ ಅಹವಾಲು ಆಲಿಸದೆ ತರಾತುರಿಯಲ್ಲಿ ಆದೇಶ ಹೊರಡಿಸಿದ್ದಾರೆ ಅಂತ ಅರ್ಜಿ ಸಲ್ಲಿಸಿತ್ತು. ಬಳಿಕ DC ಅವರು 10 ದಿನ ಕಾಲಾವಕಾಶ ನೀಡಲಿದ್ದಾರೆ ಅಂತ ರಿಟ್ ಅರ್ಜಿಯನ್ನು ವಾಪಸ್ ಪಡೆಯೋದಾಗಿ ಜಾಲಿವುಡ್ ಸಂಸ್ಥೆ ಹೇಳಿದೆ. ಈ ಮಧ್ಯೆ ಬಿಗ್ ಬಾಸ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸ್ಥಳೀಯ ಪ್ರಾಧಿಕಾರದಿಂದ ನಕ್ಷೆ ಅನುಮೋದನೆ ಪಡೆಯದೆ ಜಾಗದ ಮಾಲೀಕರಾದ ಜಾಲಿವುಡ್ ಸ್ಟುಡಿಯೋಸ್ ವಿದ್ಯುತ್ ಸ್ಥಾವರ ಸ್ಥಾಪನೆ ಮಾಡಿದ್ದಾರೆ ಎನ್ನಲಾಗಿತ್ತು. ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವ ಸಂಬಂಧ ಬೆಸ್ಕಾಂ ನೋಟಿಸ್ ಅಂಟಿಸಿದೆ. ನೋಟಿಸ್ ಸ್ವೀಕರಿಸಲು ಯಾವುದೇ ಸಿಬ್ಬಂದಿ ಇಲ್ಲದ ಹಿನ್ನೆಲೆ ಸ್ಟುಡಿಯೋನ ಗೇಟ್ಗೆ ನೋಟಿಸ್ ಅಂಟಿಸಿ ಬೆಸ್ಕಾಂನ ಬಿಡದಿ AEE ಮೋಹಿತ ತೆರಳಿದ್ದಾರೆ. ಇನ್ನು ಜಾಲಿವುಡ್ ಸ್ಟುಡಿಯೋದಿಂದ ವೃಷಭಾವತಿ ಕೆರೆಗೆ ಕಲುಷಿತ ನೀರು ಬಿಡ್ತಿದ್ದಾರೆ ಅಂತ ಬಿಡದಿ ಬಳಿ ಇರುವ ಅಬ್ಬನಕುಪ್ಪೆ ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಕಲುಷಿತ ನೀರಿನಿಂದ ಜಾನುವಾರುಗಳು ಸಾವಿಗೀಡಾಗುತ್ತಿವೆ ಅಂತ ಜಾಲಿವುಡ್ ಸ್ಟುಡಿಯೋಸ್ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಹೀಗೆ ಸಾಲು ಆರೋಪಗಳ ಕಾರಣ ಸದ್ಯಕ್ಕೆ ಬಿಗ್ ಬಾಸ್ ಶೂಟಿಂಗ್ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಆದರೆ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ, ಬೆಸ್ಕಾಂ ಹೀಗೆ ಸಾಲು ಸಂಸ್ಥೆಗಳು ಏಕಕಾಲದಲ್ಲಿ ಬಿಗ್ ಬಾಸ್ ಶೋ ನಡೆಯೋ ಸಂದರ್ಭದಲ್ಲಿ ದಾಳಿ ಮಾಡಿರೋದು ಸಹಜವಾಗಿಯೇ ಅನುಮಾನಗಳಿಗೆ ಕಾರಣವಾಗಿದೆ.
ಕಾಣದ ಬಲಿಷ್ಠ ಕೈಯೊಂದು ಇದರ ಹಿಂದೆ ಇದೆ ಅನ್ನಲಾಗ್ತಾ ಇದೆ. ಹಾಗಾದರೆ ಆ ಕೈ ಯಾಕೆ ಬಿಗ್ ಬಾಸ್ನ ನೆಟ್ಟು ಬೋಲ್ಟು ಟೈಟ್ ಮಾಡ್ತಾ ಇದೆ ಅನ್ನೋದರ ಬಗ್ಗೆ ಅನೇಕರು ಅನೇಕ ರೀತಿಯಲ್ಲಿ ಬಂಡೆ ಹೊಡೆಯುವಂತೆ ಪ್ರಶ್ನೆಗೆ ಉತ್ತರ ಹುಡುಕ್ತಿದ್ದಾರೆ. ಇನ್ನು ಬಿಗ್ ಬಾಸ್ ಏನು ದೇಶ ಉದ್ಧಾರ ಮಾಡುವಂತಹ ಕಾರ್ಯಕ್ರಮವೇನೂ ಅಲ್ಲ. ಸಾಮಾಜಿಕ ಜಾಲತಾಣ ಸೇರಿದಂತೆ ವಿವಿಧೆಡೆ ದಿಢೀರಾಗಿ ದೊಡ್ಡವರಾದ ಮತ್ತು ಸ್ವಯಂ ಘೋಷಿತ ಸೆಲೆಬ್ರಿಟಿಗಳನ್ನು ಮುಂದಿಟ್ಟು ಕಿರಿಕಿರಿ ಎಂಬಷ್ಟು ಕಾಟ ಕೊಟ್ಟರು ಜನ ಸಹಿಸಿಕೊಳ್ತಾರೆ ಎಂಬ ಸಾಬೀತಾದ ಏಕೈಕ ಘನ ಉದ್ದೇಶವನ್ನಿಟ್ಟು ಹಣ ಮಾಡುವ ವ್ಯವಹಾರವೇ ಇದು. ಹಾಗಂತ ಸರ್ವತಂತ್ರ ಸ್ವತಂತ್ರ ಪ್ರಜಾಪ್ರಭುತ್ವದಲ್ಲಿ ತಪ್ಪು ಎಂದು ಖಂಡಿತ ಹೇಳಲು ಸಾಧ್ಯವಿಲ್ಲ. ಆದರೆ ಈ ಶೋ ಬೌದ್ಧಿಕ ಮಟ್ಟ ಅಗತ್ಯತೆ ಬಗ್ಗೆ ಕೇಳಿದರೆ ಉತ್ತರಿಸುವಾಗ ಹೊಟ್ಟೆಯೊಳಗಿಂದ ವಾಂತಿ ಉಕ್ಕಳಿಸಿ ಬಂದು ಗಂಟಲಿಗೆ ಸಿಕ್ಕಷ್ಟೇ ಕಷ್ಟವಾಗುತ್ತೆ. ಬಡ ಮಧ್ಯಮ ಮತ್ತು ಮೇಲ್ಮಧ್ಯಮ ವರ್ಗದ ಟಿವಿ ಗೀಳು, ಕಲಹಪ್ರಿಯತೆ, ಕುಚೋದ್ಯ ಪ್ರೇಮ ಮತ್ತು ಟೈಮ್ ಪಾಸ್ಗಳು ಈ ಶೋನ ಬಂಡವಾಳ. ಹೀಗಾಗಿ ಜನರನ್ನ ಇನ್ನಷ್ಟು ಎಂಗೇಜ್ ಮಾಡಿಡಲು ಈ ರೀತಿಯ ಗಿಮಿಕ್ಗಳು ಮಾಡಿದ್ರಾ ಎಂದು ಕೇಳಿದರೆ ಸದ್ಯಕ್ಕೆ ಈ ಪ್ರಶ್ನೆಗಳಿಗೆ ಉತ್ತರವಿಲ್ಲ. ಆದರೆ ಕಳೆದ ಬಾರಿಯೂ ಸಹ ಬಿಗ್ ಬಾಸ್ ಶೋ ನಡೆಯುವಾಗಲೇ ಸ್ಪರ್ಧಾಳು ಒಬ್ಬ ಹುಲಿ ಉಗುರು ಹಾಕಿಕೊಂಡಿದ್ದು ಕೇಸ್ ಆಗಿ ಬಿಗ್ ಬಾಸ್ ಭಾರೀ ಸುದ್ದಿ ಮಾಡ್ತು. ಈಗ ಮತ್ತೆ ಅಂತಹದ್ದೇ ಸನ್ನಿವೇಶ ಬೇರೆ ರೂಪದಲ್ಲಿ ಪ್ರಕಟವಾಗಿದೆ. ಹೀಗಾಗಿ ಮಂದಿ ನೂರಾರು ರೀತಿಯಲ್ಲಿ ಈ ವಿಚಾರವನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಇನ್ನು ಬಿಗ್ ಬಾಸ್ನ ಹೈ ಡ್ರಾಮಾ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಜಾತಿ ರಾಜಕಾರಣ, ಧಮ್ಕಿ ರಾಜಕಾರಣ ಸಹ ಈ ಶೋ ಸುತ್ತ ಹೆಣೆಯಲಾಗ್ತಾ ಇದೆ. ಹೀಗಾಗಿ ಬಿಗ್ ಬಾಸ್ ಬಗ್ಗೆ ಬರುವ ಸುದ್ದಿಗಳೆಲ್ಲವನ್ನ ಹೌದು ಸ್ವಾಮಿ ಅಂತ ಸದ್ಯಕ್ಕೆ ವೀಕ್ಷಕ ಪ್ರಭುಗಳು ಕೇಳಬೇಕಷ್ಟೆ. ಇನ್ನಷ್ಟು ವಿವರಗಳೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೇನೆ. ನಮಸ್ಕಾರ.